ದಳಪತಿ ವಿಜಯ್ ಸೀಕ್ರೆಟ್ಗೆ ಸ್ವಾಗತ ಮತ್ತೆ. ಸೊ ನಾವು ಮಾತಾಡ್ತಾ ಇದ್ದೀವಿ ವಿಶೇಷವಾಗಿ ಏನೆಲ್ಲ ಫ್ಯಾಕ್ಟರ್ ವರ್ಕೌಟ್ ಆಗಿರಬಹುದು ತಮಿಳುನಾಡಿನ ಈ ಒಂದು ದಿಗ್ವಿಜಯಕ್ಕೆ ಅಂತ. ಸೊ ಸಹಜವಾಗಿಯೇ ಇಡೀ ದೇಶದಿಂದ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ರೀತಿಯ ಗ್ಯಾರಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಬಟ್ ಎಲ್ಲವೂ ಒಂದೇ ರೀತಿಯ ಭರವಸೆಗಳು, ಆಫರ್ ಅಂತ ಇರ್ಬೋದು. ಒಂದು ಮಹಿಳೆಯರಿಗೆ ಒಂದು ಪಕ್ಷ 2,000 ಅನೌನ್ಸ್ ಮಾಡುತ್ತೆ, 1,500 ಆಗಿರ್ಬೋದು, ಅಥವಾ 2,500 ಆಗಿರ್ಬೋದು, ಅಥವಾ ಫ್ರೀ ಅನ್ನ ಆಗಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಒಂದು ಆಫರ್ಗಳನ್ನು ಕೊಡ್ತಾ ಇದೆ. ವಿಜಯ್ ಸಿಕ್ಕಾಪಟ್ಟೆ ಆಫರ್ಸನ್ನು ಕೊಟ್ಟಿದ್ದರು. ಪ್ರತಿ ತಿಂಗಳು 2,500 ರೂಪಾಯಿ ಮಹಿಳೆಯರಿಗೆ, ಆಮೇಲೆ ಸರ್ಕಾರಿ ಶಾಲಾ ಮಕ್ಕಳ ತಾಯಂದಿರಿಗೆ ವರ್ಷಕ್ಕೆ 16,000 ರೂಪಾಯಿ, 20 ಲಕ್ಷದವರೆಗೆ ಭದ್ರತೆ ಇಲ್ಲದೆ ಅಂದರೆ ಶೈಕ್ಷಣಿಕ ಸಾಲ, ಪದವೀಧರರಿಗೆ ಪ್ರತಿ ತಿಂಗಳು 4,000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೊಡ್ತೀವಿ ಅಂತ. ಸೊ ವರ್ಷಕ್ಕೆ 6 ಫ್ರೀ LPG ಸಿಲಿಂಡ್ರು, ಮದುವೆ ಹೆಣ್ಮಕ್ಳಿಗೆ 8 ಗ್ರಾಮ್ ಚಿನ್ನ ಮತ್ತು ರೇಷ್ಮೆ ಸೀರೆ. ಈ ಸಿಕ್ಕಾಪಟ್ಟೆ ಇಷ್ಟೆಲ್ಲ ಅನೌನ್ಸ್ ಮಾಡಿದರು. ಚುನಾವಣೆಗೂ ಮುನ್ನ ನಾವು ಅಧಿಕಾರಕ್ಕೆ ಬಂದರೆ ಇವೆಲ್ಲ ಕೊಡ್ತೀವಿ ಅಂತ. ಜೊತೆಗೆ 18ರಿಂದ 39 ವರ್ಷದ ವಯಸ್ಸಿನ ಒಂದು ಏನು ಏಜ್ ಗ್ರೂಪ್ ಅವರು ಇದ್ದಾರೆ, ಅದೇ ಸುಮಾರು 34% ವೋಟ್ ಶೇರ್ ಇತ್ತು. ಜೊತೆಗೆ ಜನ್ಜಿ ಹೊಸ ವೋಟರ್ಸು ವಿಜಯ್ ಪರವಾಗಿದ್ದರು ಅಂತ ಸಾಕಷ್ಟು ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ವಿ ವೈರಲ್ ವಿಡಿಯೋಗಳನ್ನ. ಎಲ್ಲೋ NRIಗಳೆಲ್ಲ ಬಂದು ವೋಟ್ ಹಾಕಿದ್ದು. ನಮ್ಮ ಬೆಂಗಳೂರಿಂದ ಅಂತೂ ಸಿಕ್ಕಾಪಟ್ಟೆ ಎಲ್ಲರ ತಮಿಳಿಯನ್ಸ್ ಎಲ್ಲ ಕೂಡ ತಮಿಳ್ನಾಡಿಗೆ ಹೋಗಿ ವೋಟ್ ಹಾಕಿದ್ದು. ಇದೆಲ್ಲವೂ ನೋಡ್ತಾ ಇದ್ದರೆ ಏನು ಸರ್, ಜೆನ್ಜಿನ ಮಹಿಳೆಯರ ಅಥವಾ ವಿಜಯ್ ಸ್ಟಾರ್ಡಮ್ಮ ಅಥವಾ ಈ ಒಂದು ಗ್ಯಾರಂಟಿ ಭರವಸೆಗಳ ಏನು ವರ್ಕೌಟ್ ಆಗಿದೆ ಅನಿಸುತ್ತೆ ನಿಮಗೆ ಸರ್? ಈಗ ಸತೀಶ್ ಅವರ ಗ್ಯಾರಂಟಿಗಳು ಏನಾಗಿದೆ ಅಂದರೆ ನಿಮಗೆ ಅದೊಂಥರ ನಿಮಗೆ ಈ ಡೈಲಿ ಮಾರ್ನಿಂಗ್ ಬುಲೆಟಿನ್ ಥರ ಆಗಿಬಿಟ್ಟಿದೆ. ಎಲ್ಲ ಪಾರ್ಟಿ ಈಗ ಯಾರೆಲ್ಲ ಕ್ರಿಟಿಸೈಸ್ ಮಾಡಿದ್ರು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೇಳಿ ಈ ಪ್ರಿಯಾ ಕೊಡೋಕ್ಕೆ ಶುರು ಮಾಡಿದ್ದವ್ರು ಯಾರು, ಡೈಲಿ ಆಪ್ ಆದ್ಮಿ ಇವರು ಅರವಿಂದ್ ಕೇಜ್ರಿವಾಲ್ ಅವರು ಫ್ರೀ ಕರೆಂಟ್ಗಳು ಕೊಡ್ತೀವಿ, ನೀರು ಕೊಡ್ತೀವಿ. ಹಂಗೆ ನೋಡಿದ್ರೆ ಸರ್, ತಮಿಳ್ನಾಡು ಈ ನಮಗೆ ಕರ್ನಾಟಕದ ನಾವು ಗ್ಯಾರಂಟಿ ಅಂತ ಎಸಿಟ್ಟಿದ್ದೀವಿ ಅಷ್ಟೇ. ಬಟ್ ಅಂಥ ಕಾಲದಲ್ಲಿ ಫ್ರೀ ಟಿವಿ ಕೊಟ್ಟವರು, ಫ್ಯಾನ್ ಕೊಟ್ಟವರು ತಮಿಳ್ನಾಡು. ಸರ್, ತಮಿಳ್ನಾಡಿನಲ್ಲಿ ನಿಮಗೆ ಈ ಕೊಯಂಬತ್ತೂರು, ಸೇಲಂನಲ್ಲಿ ತುಂಬ ಚೀಪಾಗಿ ನಿಮಗೆ ಇದು ಕನ್ಸ್ಯೂಮರ್ ಗೂಡ್ಸನ್ನು ಮಾಡಿಕೊಡೋರು ಇದ್ದಾರೆ. ಒಂದು ದಪ್ಪ ಕುಕ್ಕರ್ಗೆ ಒಂದು 200 ರೂಪಾಯಿಗೆ ಕೊಟ್ಬಿಟ್ರು ಮಾಡಿಕೊಡ್ತಾನೆ ಅವರು. ಅಂಥದ್ದೊಂದು ನೆಟ್ವರ್ಕ್ ಅಲ್ಲಿದೆ. ಅದನ್ನು ಮೊದಲೇ ಕೊಡ್ತಾಯಿದ್ರು. ಈಗ ನೀವು ಹೇಳಿ ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಇದ್ದಕ್ಕಿದ್ದಂಗೆ ಅದಕ್ಕೊಂದು ಹೆಸರು ಗ್ಯಾರಂಟಿ ಅಂತ ಕೊಟ್ಟು ಶುರು ಮಾಡಿದರು. ಈಗ ಯಾವ ಪಕ್ಷ ಗ್ಯಾರಂಟಿನ ಫಾಲೋ ಮಾಡ್ತಾ ಇಲ್ಲ. ಈಗ ಕ್ರಿಟಿಸೈಸ್ ಮಾಡಿದವರು ಕೊಡ್ತಿದ್ದಾರೆ, ಈಗ ಕೊಡ್ತೀವಿ ಎಂದವರು ಕೊಡ್ತಿದ್ದಾರೆ. ಈಗ ಇವ್ರು ಕೊಟ್ಟಿರೋದು 25 ಲಕ್ಷ ಫ್ರೀ ಕೊಲಾಟೆರಲ್ ರೋಲು, 4,000 ರೂಪಾಯಿ ಎಂಪ್ಲಾಯ್ಮೆಂಟ್ ಆಕ್ಷನ್ ರಿಜಿಸ್ಟರ್ ಆದವ್ರಿಗೆ. ಹಿಂಗೆಲ್ಲ ಹೇಳಿದರೆ ನಿಮಗೆ ಅಷ್ಟೊಂದು ಆ ರೆವಿನ್ಯೂ ಅದೆಲ್ಲಿರಿ. ಆಮೇಲೆ ಅಲ್ಲೊಂದು ಈಗಾಗಲೇ 25 kg ಅಕ್ಕಿ ಕೊಡ್ತಾರೆ. ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಅವನೊಂದು ಡೇಟ್ ಅಲಾಟ್ ಮಾಡ್ತಾನೆ. ಆ ದಿವಸ ಹೋದರೆ ನಿಮಗೆ 25 kg ಅಕ್ಕಿ ಕೊಟ್ಬಿಡ್ತಾನೆ ಅವನು. ಅದೊಂದು ಸ್ಕೀಮ್ ಇದೆ. ಅವರು ಹಿಂಗೆ ಅವರು ಜೈಲಿರ್ತಾ ಇದ್ದಾಗ ಅಮ್ಮ ಕ್ಯಾಂಟೀನ್ ಅಂತೇಳಿ ಅದೊಂದು ಮಾಡಿದರು. ಈಗ ಫ್ರೀ ಇದು ಅದು ಕೊಡೋದು, ಅದು ನನಗೇನೋ ನೀವು ಜನರ ಕೈಗೆ ಉದ್ಯೋಗ ಕೊಡಿ, ಅವರು ಸಂಪಾದನೆ ಮಾಡೋಂಗೆ ಮಾಡಿದರೆ. ರಾಮಕೃಷ್ಣ ಹೆಗಡೆ ಅವರು ಆಂಧ್ರದಿಂದ ಅಕ್ಕಿ ತರಿಸಿಕೊಡೋರು ಬಡವರಿಗೆ ಅಂತ ಹೇಳ್ಬಿಟ್ಟು ಫ್ರೀ ಕೊಡಲಿಲ್ಲ. 1 ರೂಪಾಯಿಗೆ 1 kg ಕೊಡೋರು ಆ ಕಾಲಕ್ಕೇನೆ. ಯಾಕಂದರೆ ಫ್ರೀ ಅಂತ ಕೊಟ್ಟರೆ ಅದು ಮಿಸ್ಯೂಸ್ ಆಗುತ್ತೆ, ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅಂಥೇಳಿ. ಈಗಂತೂ ನಿಮಗೆ ಎಲ್ಲಿ ಎಲೆಕ್ಷನ್ ಆದ್ರೂ ಯಾವ ಮ್ಯಾನಿಫೆಸ್ಟೋಲ್ಲಿ ನೋಡಿದರೂ ಇದೆ. ಮಹಿಳೆಯರಿಗೆ 3,000, ಮಕ್ಕಳಿಗೆ 1,500, ಮುದುಕರಿಗಾದರೆ 500 ರೂಪಾಯಿ. ಈ ರೀತಿ ಮಾಡೋದು ಇವ್ರದಂತೂ ಅಂಥ ರೋಸಿ ಇದಾಗಿದೆ ಅಂತ ಹೇಳಿದರೆ ಇಂದ್ರನ ಕೈಲಾಸನೇ ಹೆಚ್ಚು ಕಮ್ಮಿ ತೋರಿಸ್ಬಿಟ್ಟಿದ್ದಾರೆ ಯಪ್ಪ ಇವರು. ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಬಹುಶಃ ಈಗ ನೀವು ಹೇಳೋದು ಇದರಲ್ಲಿ ನನಗನ್ನಿಸೋದು ಅಲ್ಲಿ ತಮಿಳ್ನಾಡಿನಲ್ಲಿ ಒಂದು 3ನೇ ಫೋರ್ಸು ಇವರಿಬ್ಬರನ್ನು ಬೇಡ ಅಂದಮೇಲೆ ನನಗೆ ಆಲ್ಟರ್ನೇಟಿವ್ ಇಲ್ಲಿವರೆಗೂ 59-60 ವರ್ಷದಲ್ಲಿ ಅವ್ರಿಗೆ ಚಾಯ್ಸ್ ಇದ್ದಿದ್ದೆ ಒಂದೇ DMK, ಅಣ್ಣಾ DMK. ಅದರಲ್ಲೇ ರೊಟೇಷನ್ ಮಾಡಬೇಕಾಗಿತ್ತು, ಬೇರೆ ಯಾರೂ ಇರಲಿಲ್ಲ. ನಿಮಗೆ ಇವರು VCK ಇವರು ಇರ್ಬೋದು, ಮತ್ತು ಇನ್ನೊಬ್ಬರು ನೆಡುಮಾರನ್ ಅವರನ್ನೊಂದು ಇದು ಮಾಡ್ಕೊಂಡಿದ್ರು. ಇವ್ರು ಯಾರನ್ನು ದೊಡ್ಡದಾಗಿ ಮಾಡಲಿಲ್ಲ. ರಾಮದಾಸ್ ಇವರೆಲ್ಲ ಅವರು ಕೊಯಂಬತ್ತೂರು, ಧರ್ಮಪುರಿ, ಸೇಲಮ್ಮು ಆ ದಲಿತ್ ಬೆಲ್ಟಿಗೆ ಮಾತ್ರ ಕಾನ್ಸಂಟ್ರೇಟ್ ಆದರೆ ಹೊರತು ಈ ಎಂಟೈರ್ ತಮಿಳ್ನಾಡಿಗೆ ಅವರು ಸ್ಪ್ರೆಡ್ ಆಗೋಕ್ಕಾಗಲಿಲ್ಲ ಅವರು.
ಆ ರೀತಿ ಪರಿಸ್ಥಿತಿಲಿ ಇಡೀ ತಮಿಳ್ನಾಡನ್ನು ಆವರಿಸ್ಕೊಂಡಿದ್ದವರು ರಾಜಕೀಯವಾಗಿ ಅಂದರೆ ಇದೆರಡೇ ಪಾರ್ಟಿಗಳು, ಬೇರೆ ಇದೇ ಇರಲಿಲ್ಲ. ಒಂದು ಮೂರನೇ ಆಲ್ಟರ್ನೇಟಿವ್ ಕೊಟ್ಟ, ಮತ್ತು ಈತನಲ್ಲಿ ಈ ಥರ ಮಾಡಿದ್ದು ಆ ಇನ್ಫ್ಲೂಯೆನ್ಸು ಅವರು ಮಾಡಿದಂಥ ಕ್ಯಾರೆಕ್ಟರ್ಗಳು ಆ ಫಿಲಮ್ಗಳಲ್ಲಿ ಅದು ಅಟ್ರಾಕ್ಟ್ ಆಗಿರ್ಬೋದು ಫಿಲಮ್ಗೆ ಹೋಗೋರಿಗೆ. ಬಹುಶಃ ನಿಜ ಅದೊಂದು ಇರ್ಬೋದು, ಆ ಪಾಪ್ಯುಲಾರಿಟಿಯಿಂದ ಇರ್ಬೋದು. ನನಗನ್ಸೋದು ಮೇಯ್ನಾಗಿ ಇವ್ರ ಮೇಲೆ ಇಲ್ಲಿ ಹೋಗಿದ್ದ ಕಾನ್ಫಿಡೆನ್ಸು. ಅಣ್ಣ DMK ನಂಬೋದೇ ಬೇಡ, ಆಗೋದಿಲ್ಲ ಇವ್ರ ಕೈಯಲ್ಲಿ. ಈ DMK ಇವರೆಲ್ಲ ಈಗ ಮಾಡಲಿಲ್ಲ ಸರಿಯಾಗಿ, ಫೇಲ್ ಮಾಡಿದರು ನಮ್ಮನ್ನು. ಆ ಕಾರಣಕ್ಕೆ ಇವ್ರಿಗೊಂದು ಚಾನ್ಸ್ ಸಿಕ್ಕಿತ್ತು ಅಂತ ನನಗನ್ಸುತ್ತೆ ಸರ್.